ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ದೊಡ್ಡ ಶಾಕ್. ಉಮೇಶ್ ಜಾಧವ್ಗೆ ಈಗ ಹೊಸ ತಲೆನೋವು ಶುರುವಾಗಿದೆ. ಖರ್ಗೆಯನ್ನ ಸೋಲಿಸೋದಕ್ಕೆ ಪಣ ತೊಟ್ಟಿದ್ರು ಉಮೇಶ್ ಜಾಧವ್. ಆದರೆ ಇದೀಗ ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಜಾಧವ್ಗೆ ಒಂದು ಹೊಸ ತಲೆನೋವು ಕೂಡ ಶುರುವಾಗಿದೆ. ಮಂಡ್ಯದಲ್ಲಿ ಹೇಗೆ ಮೂವರು ಸುಮಲತಾ ಅವರು ಕಣಕ್ಕೆ ಇಳಿದಿದ್ದಾರೋ ಅದೇ ರೀತಿಯಲ್ಲಿ ಕಲಬುರಗಿಯಲ್ಲೂ ಕೂಡ ನಾಲ್ವರು ಜಾಧವ್ ಈಗ ಸ್ಪರ್ಧೆಗೆ ಇಳಿದಿದ್ದಾರೆ, ಕಣಕ್ಕಿಳಿದಿದ್ದಾರೆ. ಪಕ್ಷೇತರವಾಗಿ ಮೂವರು ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕಲಬುರಗಿಯಲ್ಲಿ ನಾಲ್ವರು ಜಾಧವ್ ಹೆಸರಿನವರು ಸ್ಪರ್ಧೆಯನ್ನ ಮಾಡಿದ್ದು ಪಕ್ಷೇತರವಾಗಿ ಮೂವರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್, ಹಾಗೇನೆ ಇನ್ನೊಂದು ಕಡೆ ಭಾರತೀಯ ಪೀಪಲ್ಸ್ ನಿಂದ ಶಂಕರ್ ಜಾಧವ್, ಜೆಡಿಎಸ್ ನಿಂದ ವಿಠಲ್ ಜಾಧವ್, ಸರ್ವ ಜನತಾ ಪಕ್ಷದಿಂದ ವಿಜಯ್ ಜಾಧವ್ ಸ್ಪರ್ಧೆಯನ್ನ ಮಾಡಿದ್ದು ಖರ್ಗೆಯನ್ನ ಸೋಲಿಸೋದಕ್ಕೆ ಮುಂದಾಗಿದ್ರು ಉಮೇಶ್ ಜಾಧವ್. ಇದೀಗ ಉಮೇಶ್ ಜಾಧವ್ ಮಣಿಸೋದಕ್ಕೆ ಭಾರೀ ರಣತಂತ್ರವನ್ನ ಹೆಣೆಯಲಾಗಿದೆ. ಸೋಲಿಲ್ಲದ ಸರ್ದಾರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸೋದಕ್ಕೆ ಉಮೇಶ್ ಜಾಧವ್ ಎಲ್ಲಾ ರಣತಂತ್ರಗಳನ್ನ ಕೂಡ ಹೆಣೆದಿದ್ರು. ಆದ್ರೆ ಇದೀಗ ಅವರಿಗೆ ಒಂದು ದೊಡ್ಡ ಶಾಕ್ ಆದಿದೆ ಅವರ ಕ್ಷೇತ್ರದಲ್ಲಿ. ಯಾಕಂದ್ರೆ ಅವರ ಹೆಸರಿನ ರೀತಿಯಲ್ಲೇ ಮೂವರು ಪಕ್ಷೇತರರಾಗಿ ಈಗ ಕಣಕ್ಕಿಳಿದಿದ್ದಾರೆ, ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದ್ ಕಡೆ ಶಂಕರ್ ಜಾಧವ್ ಅನ್ನುವರು, ಮತ್ತೊಂದ್ ಕಡೆ ವಿಜಯ್ ಜಾಧವ್ ಅನ್ನುವರು, ಮತ್ತೊಬ್ಬ ವಿಜಯ ಜಾಧವ್ ಅನ್ನುವರು ಸ್ಪರ್ಧೆಯನ್ನ ಕೂಡ ಮಾಡಿದ್ದಾರೆ. ವಿಠಲ್ ಜಾಧವ್ ಅನ್ನೋರು ಕೂಡ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್, ಈಗಾಗಲೇ ಒಂದ್ ರೀತಿಯ ಟ್ರೆಂಡ್ ಆಗ್ಬಿಟ್ಟಿದೆ, ಇದೊಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಮಾಡಲಾಗ್ತದೆ. ಅಂದ್ರೆ ಯಾರ್ಯಾರ ಹೆಸರಿನವರಿದ್ದಾರೋ ಜನರಿಗೆ ಗೊಂದಲವನ್ನ ಮೂಡ್ಲಿ ಅನ್ನುವಂತಹ ಕಾರಣಕ್ಕಾಗಿ ಈಗ ಕಲಬುರಗಿಯ ಕತೆ ಏನು ಅಂತ. ನವಿತಾ, ಮಂಡ್ಯದಲ್ಲಿ ಏನ್ ಬೆಳವಣಿಗೆ ನಡೆದಿತ್ತು, ಸುಮಲತಾ ಅನ್ನೋ 4 ಹೆಸರು ನಾಮಪತ್ರ ಸಲ್ಲಿಸಿದ್ರು. ಅದೇ ತರನೇ ಅದೇ ಸ್ಟ್ರಾಟಜಿನೇ ಕಲಬುರಗಿಯಲ್ಲೂ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲೂ ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಏನು ಸೋಲರಿದ್ದ ಸರ್ದಾರನಿಗೆ ಏನು ಬಿಜೆಪಿ ಕಾರ್ಯತಂತ್ರ ನಡೆದಿತ್ತು ಅಂದ್ರೆ ಉಮೇಶ್ ಜಾಧವ್ ಅನ್ನು ಕಾಂಗ್ರೆಸ್ ನಿಂದ ಸೆಳ್ಕೊಳ್ಳೋ ಮೂಲಕ ಖರ್ಗೆ ಪ್ರಯತ್ನ ಮಾಡಿತ್ತು. ಏನಂದ್ರೆ ಖರ್ಗೆ ತನ್ನ ಸೋಲು ಗೆಲುವಿನ ಜಯಯಾತ್ರೆ ಮುಂದುವರಿಸುವಾಗಿ ಏನಂದ್ರೆ ಈಗ 4 ಜನರನ್ನ ಅಂದ್ರೆ ಉಮೇಶ್ ಜಾಧವ್ ಜೊತೆಗೆ ಬೇರೆ ಬೇರೆ ಅದೇ ಸಮುದಾಯದ ಒಟ್ಟು ಜಾಧವ್ ಅನ್ನೋ ಹೆಸರನ್ನ 4 ಇನ್ನು ಇತರ 3 ಇದು ನಾಮಪತ್ರ ಹಾಕಿದ್ರೆ ಅಲ್ಲದೆ ಒಟ್ಟು ಲಂಬಾಣಿ ಬಂಜಾರ ಸಮುದಾಯಕ್ಕೆ ಸಂಬಂಧಪಟ್ಟ 8 ಜನ ನಾಮಪತ್ರ ಸಲ್ಲಿಕೆ ಆಗಿದೆ. ಒಟ್ಟು 19 ನಾಮಪತ್ರಿಕೆಯಲ್ಲಿ 8 ಜನ ಒಂದೇ ಸಮುದಾಯಕ್ಕೆ ಸೇರಿದವರು ಇದ್ದಾರೆ. ಅದರಲ್ಲಿ 4 ಜನ ಜಾಧವ್ ಅನ್ನೋ ಹೆಸರವರು ಇದ್ದಾರೆ. ಹೀಗಾಗಿ ಏನಂದ್ರೆ ಎಲ್ಲೋ ಒಂದ್ ಕಡೆ ಈ ತರ ಗೊಂದಲ ಕ್ರಿಯೇಟ್ ಮಾಡಿ ಒಂದಿಷ್ಟು ಜಾಧವ್ ಅನ್ನೋ ಹೆಸರು ಒಂದೇ ಹೆಸರಿನ 4 ಅಭ್ಯರ್ಥಿಗಳು ನಿಂತಲ್ಲಿ ಬಿಜೆಪಿ ಮತಗಳು ಡಿವೈಡ್ ಆಗಿಬಿಟ್ಟು ಬಂಜಾರ ಸಮುದಾಯದ ಮತಗಳು ಡಿವೈಡ್ ಆಗಿಬಿಟ್ಟು ಕಾಂಗ್ರೆಸ್ ಗೆಲುವಿಗೆ ಈಜಿ ಆಗಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ಸ್ಟ್ರಾಟಜಿ ಹೆಣೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇದು ಇನ್ನೊಂದು ನಾಮಪತ್ರ ವಾಪಸ್ ಪಡ್ಲಿಕ್ಕೆ ಸೋಮವಾರ ಕೊನೆ ದಿನ ಆಗಿದೆ. ನಂತರದ ಬೆಳವಣಿಗೆಗಳ ನಂತರ ಗೊತ್ತಾಗುತ್ತೆ. ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ.